ಯಾ ನಶೆ ಮಾಡಿ ಹೊಡಿತಿರೋ ಗಾಡಿನ ಬೀಜ ಬಾಯಲ್ಲಿ ಹಿಡ್ಕೊಂಡು ಓವರ್ಟೇಕ್ ಮಾಡ್ಬೇಕು. ಇದು ಒಂಥರ ದೇಸಿ ವೈಬ್ರೇಟರ್ ಇದ್ದಂಗೆ. ಅಮ್ಮ ಇಬ್ರು ದೇವ್ರನ್ನ ನಡೆ ಬರೋದು ಹುಡುಗಿ ಬರ್ದಾನೋ ಇಲ್ಲ ಅಪ್ಪ. ಚಾನ್ಸೇ ಇಲ್ಲ, ನೋ ವೇ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮತ್ತೊಂದು ವಿಡಿಯೋ. ಮತ್ತೆ ಎಲ್ಲ ಆರಾಮ? ವಿಡಿಯೋ ಹೋಗೋ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಅಲ್ಲೇ ಪಕ್ಕದಲ್ಲಿ ಕಾಣೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಸೊ ದಟ್ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಗುರು ಮಾರ್ಚ್ 1, 2024 ಬೆಳಗ್ಗೆ 10:10 ಹಂಗೆ ಫೋನ್ ಎತ್ತಿರಲಿಲ್ಲ ಅಂದರೆ ಇಷ್ಟೊತ್ತಿಗೆ ಕರೆಕ್ಟಾಗಿ ಆರಾಮ ಮನೆಗಿರ್ತಿದ್ದೆ. ಅಂದರೆ ಇವತ್ತು ಬಡ್ಡಿ ಮಗ ನನ್ನ ಫ್ರೆಂಡ್ ಹಿಂಗಡೆ ಕುತ್ಕೊಂಡವನಲ್ಲ, ಬೆಳಗ್ಗೆನೆ ಫೋನ್ ಮಾಡಿ ಅಂದರೆ 10 ಗಂಟೆಗೆ 10 ಕಾಲಿಗೆ ಫೋನ್ ಮಾಡ್ದ. ಮಚ್ಚ ಸಡನ್ನಾಗಿ ಉಡುಪಿಗೆ ಹೋಗೋಣ ಅಂದ. ನನ್ನ ಗ್ರೂಪ್ ಹೋಗಿರೋರೆಲ್ಲ ಒಂಥರ ವಿಚಿತ್ರ ಪ್ರಾಣಿಗಳಿದ್ದಂಗೆ ಗುರು. ಯಾವಾಗ ಯಾರ್ಯಾರಿಗೆ ಏನೇನು ತಿಳಿತೋ ಅವಾಗ ಅದನ್ನು ಮಾಡಬೇಕು. ಇವ್ ನೋಡಿದ್ರೆ ಬೆಳಗ್ಗೆನೆ ಫೋನ್ ಮಾಡಿ ಸೈಕ್ ಆಗೈತಿ ಬಾ ಉಡುಪಿಗೆ ಹೋಗೋಣ ಅಂತವನೆ. ಏನು ಮಾಡೋಣ? ಅದಲ್ಲದೆ ನಾನು ಲಾಸ್ಟ್ ಟ್ರಿಪ್ ಹೊಡೆದು ಕಾಲೇಜ್ ದೂರನೇ ಲಾಸ್ಟ್ ಆಲ್ಮೋಸ್ಟ್ 1-1.5 ತಿಂಗಳಾಯ್ತು. ಸರಿ ಬಾರಪ್ಪ, ನನಗೂ ಕೇಳೋಕ್ಕೇನು ಕೆಲಸ ಇಲ್ಲ ಅಂತಂತೇಳಿ ಹೊಂಟೀನಿ. ಅದು ನೋಡಿದರೆ ಮಠ ಮಧ್ಯಾಹ್ನ. ಈಗ ಎಕ್ಸಾಕ್ಟಾಗಿ ಇನ್ನೂ ತೀರ್ಥಹಳ್ಳಿಗೆ ಒಂದು 30 ಕಿಲೋಮೀಟರ್ ಏನೋ ಇರಬೇಕು. ಆದರೂ ಕೆಟ್ಟು ಬಿಸಿಲು ಗುರು, ಆಗುಂಬೆ ದಾಟೋವರೆಗೂ. ಅಲ್ಲ, ಶಿವಮೊಗ್ಗದಿಂದ ಈ ಕಡೆನೇ ಇಷ್ಟು ಬಿಸಿಲೈತೆ ಅಂದರೆ ಇನ್ನು ದಾವಣಗೆರೆ ಕಡೆ ಎಲ್ಲ ಯೋಚನೆ ಮಾಡಿ ಎಷ್ಟು ಬಿಸಿಲು ಇರಬೇಡ ಅಂತ. ಸೂರ್ಯ ಒಳ್ಳೇದಾಗ್ತದ ನಿನಗೆ? ಬೆಳಗ್ಗೆ 10 ಗಂಟೆಗೆ ಬಿಸಿಲು ಬೇಜಾನಿರುತ್ತೆ. ಇನ್ನು ಮಧ್ಯಾಹ್ನ ಟೈಮ್ ಆಲ್ಮೋಸ್ಟ್ ಈಗ 2-2:30 ಏನೋ ಇರಬೇಕು. ಆ್ಯಕ್ಚುಲಿ ದಾವಣಗೆರೆಯಿಂದ ಉಡುಪಿಗೆ 246 ಕಿಲೋಮೀಟರ್ಸ್ ಏನೋ ಇತ್ತು. ನೀವು ಅಬ್ಸರ್ವ್ ಮಾಡಿರ್ತಾರೆ ಇಲ್ವೋ ಗೊತ್ತಿಲ್ಲ. ಅಂದರೆ ಶಿವಮೊಗ್ಗದಿಂದ ಈ ಕಡೆ ಇರೋರು 2 ವೀಲರ್ಗಳು ನೋಡಿರಿ, ಟೈರ್ ಕಂಪ್ಲೀಟಾಗಿ ಎಲ್ಲ ಕಡೆ ಸೌದಿರುತ್ತೆ. ಅದೇ ನಮ್ಮ ದಾವಣಗೆರೆಯಲ್ಲೆಲ್ಲ ಬರೀ ಸೆಂಟ್ರಲ್ ಅಷ್ಟೇ ಟೈರ್ ಸೌದಿರುತ್ತೆ. ಆ ಕಡೆ ಇನ್ನೂ ಬಟನ್ಸ್ಗಳು ಹಂಗೆ ಇರ್ತವೆ. ಯಾಕಂದರೆ ಈ ಕಡೆ ಸೈಡೆಲ್ಲ ಒಂಥರ ಘಾಟ್ ಸೆಕ್ಷನ್ ಆಗುತ್ತೆ, ಕರ್ವಿ ರೋಡ್ಸ್ ಇರೋದ್ರಿಂದ ಕಾರ್ನರಿಂಗಲ್ಲಿ ಬೆಂಡ್ ಮಾಡಿ ಆಲ್ಮೋಸ್ಟ್ ಎಲ್ಲ ಕಡೆ ಸೌದಿರುತ್ತೆ. ಬಟ್ ನಮ್ಮ ದಾವಣಗೆರೆಯಲ್ಲಿ ಒಂದು ರೇಂಜಿಗೆಲ್ಲ ಸ್ಟ್ರೇಟ್ ರೋಡ್ಗಳೇ, ಸೊ ಸೆಂಟ್ರಿಗೆ ಅಷ್ಟೇ ಟೈರ್ ಹೋಗಿರುತ್ತೆ. ಈ ಕಡೆ ಇರೋರಿಗೆ ಮಾತ್ರ ಟೈರ್ ಪೈಸಾ ವಸೂಲ್ ಗುರು, ಕೊಟ್ಟಿರೋ ದುಡ್ಡಿಗೆ. ಫಸ್ಟು ಇವತ್ತು ಉಡುಪಿಗೆ ಹೋಗಿ ಅದೇ ಮಲ್ಪೆ ಬೀಚ್ ಕಡೆ ಎಲ್ಲರೂ ಒಂದು ಹೋಮ್ ಸ್ಟೇನೋ ಹುಡುಕಿ ಅಲ್ಲಿ ಸ್ಟೇ ಆಗೋ ಪ್ಲ್ಯಾನು. ನೋಡೋಣ ಏನಾಗುತ್ತೆ ಅಂತ. ನಾಳೆದ್ದು ಕುಂದಾಪುರದಲ್ಲಿ ಯಾವುದೋ ದೇವಸ್ಥಾನ ಹೇಳ್ದ, ಅಲ್ಲಿಗೆ ಹೋಗ್ಬೇಕು. ದೊಡ್ಡವ್ರು ಆಗ್ತಾ ಜೀವನದಲ್ಲಿ ಹಿಂಸೆ ಗುರು. ಕೆಲಸ ಇಲ್ಲ, ಏನಿಲ್ಲ. ಅದು ಸ್ಕೂಲ್ ಲೈಫೇ ಒಂಥರ ಚೆನ್ನಾಗಿತ್ತು. ಅವಾಗೇನು ಟೆನ್ಷನ್ ಇದ್ದಿದ್ದು ಟೆಸ್ಟು ಎಕ್ಸಾಮ್ಸ್ ಬಂದಾಗ, ಅದು ಬಿಟ್ಟರೆ ಪೇರೆಂಟ್ಸ್ ಮೀಟಿಂಗು, ಅದು ಬಿಟ್ಟರೆ ಏನೇನು ಟೆನ್ಷನ್ ಇರಲಿಲ್ಲ. ಬಟ್ ಇವಾಗ ದೊಡ್ಡವ್ರು ಆಗ್ತಾ ಎಲ್ಲದಕ್ಕೂ ಟೆನ್ಷನ್ನು. ನಮ್ಮ ಸ್ಥಿತಿ ಹೆಂಗಾಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ, ಯಾವ್ದೋ ಒಂದ್ ದಿಕ್ಕಿಲ್ದಲ್ಲಿರೋ ಎಣವರಕ್ ಹೋಯ್ತೀವಿ ಅಂತ ತಿಳ್ಕೊ, ಅದಕ್ ಸಹಿತ ನಾವೇನಾರು ಓದ್ಕೊಂಡ್ಬಿಟ್ಟಿದೀವಿ ಅಂತ ಗೊತ್ತಾಗ್ಬಿಟ್ರೆ ಆಕಾಶಕ್ಕೆ ಹಂಗೆ ಪುರ್ರ ನಂಗೆ ಆರುಂಟೋಯ್ತದೆ. ಮಾನ್ಸೂನ್ ಟೈಮಲ್ಲಿ ಬಂದ್ರೆ ಇವೆಲ್ಲ ಎಷ್ಟು ನೀರು ತುಂಬ್ಕೊಂತಿದ್ವು. ಬಟ್ ಈಗ ಬೇಸಿಗೆಗಾಲದಲ್ಲಿ ಅದೇನು ದರಿದ್ರ ಟೈಮ್ ಗುರು. ನಾನಂತರ ಸರಿ ಬರೀ ಬೇಸಿಗೆಗಾಲದಲ್ಲೇ ಟ್ರಿಪ್ ಹೊಡೆಯಕತ್ತೀನಿ. ಈ ಬುಲೆಟಿನ್ ಹಿಂಸೆ ರೋಡ್ನೇ ಗುರು, ಎಷ್ಟು ಹಿಂಡಿದ್ರು ಹೋಗಲ್ಲ. ನಮ್ಮ ಏನು ರಾಯಲ್ ಎನ್ಫೀಲ್ಡಿಗೆ ಸ್ಟಾರ್ಟಿಂಗಲ್ಲಿ ಪ್ರೊಡ್ಯೂಸ್ ಮಾಡೋ ಟಾರ್ಕಿ ಕೊಡುವಾಗ ಅಷ್ಟೇ, ಟಾಪ್ ಎಂಡಲ್ಲಿ ಏನೇನೋ ಇಲ್ಲ. ಓವರ್ಟೇಕ್ ಮಾಡ್ತೀರ ಅಂದ್ರೆ ಬೀಜ ಬಾಯಲ್ಲಿ ಹಿಡ್ಕೊಂಡು ಓವರ್ಟೇಕ್ ಮಾಡಬೇಕು. ಬೇಜಾನ್ ಬಿಸಿಲು ಗುರು. ಬಟ್ ಅದೇ ಅಬ್ಸರ್ವ್ ಮಾಡಿ, ನಾವು ಚಿಕ್ಕವರಿದ್ದಾಗ ಎಷ್ಟೇ ಬಿಸಿಲಿದ್ರು ಬೆಳಗ್ಗೆ ಸಮ್ಮರ್ ಹಾಲಿಡೇಸಲ್ಲಿ ಬೆಳಗ್ಗೆ ಬಿಟ್ವಿ ಅಂದ್ರೆ ಸಾಯಂಕಾಲ ಮನೆ ಹೋಗ್ತಿದ್ವಿ. ಎಷ್ಟೇ ಬಿಸಿಲಿದ್ರು ಕ್ರಿಕೆಟು ಅದು ಇದು ಅಂತ ಆಡ್ಕೊಂಡು, ಆ ವಯಸ್ಸಲ್ಲಿ ನಮಗೆ ಎಷ್ಟೇ ಬಿಸಿಲಿದ್ರು ಗೊತ್ತಾಗ್ತಿರ್ಲಿಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಬಿಸಿಲಾದ್ರೆ ಬಿಸಿಲೈತೆ ಅಲ್ಲೇ ಅದೇನು ಮಾಡ್ತೀಯಾ, ಇಲ್ಲ ಅಲ್ಲೇನು ಹೋಗ್ತೀಯಾ ಅನ್ನೋ ಮೈಂಡ್ ಸೆಟ್ಟಿಗೆ ಬಂದುಬಿಟ್ಟಿದ್ದೀವಿ. ಮಂಗಳೂರು ಶಿವಮೊಗ್ಗ ಅನಜ್ಜಿ ಬಿಸಿಲಿಗೆ ಗಾಡಿ ಸೈಡಿಗೆ ಬಸ್ ಹತ್ತು ಬಿಡೋಣ ಅಂದ್ರೆ ಬಸ್ಸಾಗ ಒಂಥರ ಹೀಟು. ರಾಯಲ್ ಎನ್ಫೀಲ್ಡ್ ಅಲ್ಲ, ವೈಬ್ರೇಷನ್ ಇಲ್ಲ ಅಂದ್ರೆ ಅದು ರಾಯಲ್ ಎನ್ಫೀಲ್ಡ್ ಅನ್ಸೋದೇ ಇಲ್ಲ ಗುರು. ಇದು ಒಂಥರ ದೇಸಿ ವೈಬ್ರೇಟರ್ ಇದ್ದಂಗೆ. ಅಲ್ಲ ಗುರು, ಎಷ್ಟು ಗಿಡ ಎಷ್ಟು ಮರ ಇದ್ರು ಈ ರೇಂಜಿಗೆ ಸೆಕೆ ಹೊಡಿತೈತಲ್ಲ ಅಪ್ಪ. ಇಲ್ಲೇ ಹಿಂಗೆ ಕೋಸ್ಟಲ್ ಸೈಡ್ ಹೋದ್ರೆ ಮುಗದೆ ಹೋತು. ಆ್ಯಕ್ಚುಲಿ ಅಲ್ಲಿ ಅಷ್ಟು ಬಿಸಿಲಿರಲ್ಲ, ಬಟ್ ಹ್ಯುಮಿಡಿಟಿ ಅಂದ್ರೆ ಬೇಜಾನಿರುತ್ತೆ. ಅಲ್ಲಿಗೆ ನೀರು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕಿತ್ಕೊಂಡ್ಬರುತ್ತೆ ಬಾಡಿಯಲ್ಲಿ. ಈ ಟಿಂಟು ವೈಸರಿಂದ ಏನು ಅಡ್ವಾಂಟೇಜ್ ಅಂದರೆ, ಬಿಸಿಲು ಎಷ್ಟೇ ಕಣ್ಣಿಗೆ ಹೊಡೆದ್ರು ಅಣ್ಣ ಇಂಡಿಕೇಟರ್ ಹಾಕಿ ನಿಜ ಓಕೆ, ಇಂಡಿಕೇಟರ್ ಹಾಕೋನೆ ಬಟ್ ಇಲ್ಲಿ ಯಾವ ಟರ್ನು ಕಾಣಿಸ್ತಿಲ್ಲ. ಯಾ ನಶೆ ಮಾಡಿ ಹೊಡಿತಿರುವ ಗಾಡಿನ ಯಾವ ಇವೆಲ್ಲ ಎಲ್ಲಿ ಬಿಟ್ಟ? ಹಾಂ, ಈ ಟಿಂಟು ವೈಸರ್ ಇದ್ರು ಒಂಥರ ಭಾರಿ ಅಡ್ವಾಂಟೇಜ್ ಗುರು. ಎಷ್ಟೇ ಬಿಸಿಲಿದ್ರು ಕಣ್ಣಿಗೆ ಕುಕ್ಕಲ್ಲ ಸೂರ್ಯ. ನಮ್ಮ ಹುಡುಗರೆಲ್ಲ ಯಾವಾಗ ದೊಡ್ಡ ಮನ್ಸು ಮಾಡಿ ಎಲ್ಲರೂ ಒಂದೊಂದೇ ಗಾಡಿಯಲ್ಲಿ ಯಾವಾಗ ಈ ಥರ ಟ್ರಿಪ್ ಹೋಗ್ತೀವೋ ಗೊತ್ತಿಲ್ಲ. ಚಾನ್ಸೇ ಇಲ್ಲ, ನೋ ವೇ.
ಒಬ್ಬ ಬಂದ್ರೆ ಒಬ್ಬ ಬರಲ್ಲ, ಇನ್ನೊಬ್ಬ ಬಂದ್ರೆ ಇನ್ನೊಬ್ಬ ಬರಲ್ಲ. ಈ ಯೂಟ್ಯೂಬ್ ಅವ್ರದ್ದು ಒಂಥರ ರೋದ್ನೆ ಗುರು. ವಿಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಅದ್ರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತೆಗೆದು ಹಾಕಿರೋ ಅವ್ನ ಅಜ್ಜಿ ಹಂಗೆ ಕಾಪಿ ರೈಟ್ಸ್ ಕ್ಲೇಮ್ ಹೊಡಿತಾರೆ. ಈಗ ಚೆನ್ನಾಗೈತೆ ಗುರು ತಣ್ಣಗೆ. ನೋ ಡಬಲ್ ಮೀನಿಂಗ್ ಬ್ರೋ, ಓನ್ಲಿ ಸಿಂಗಲ್ ಮೀನಿಂಗ್. ಹತ್ತೋಲಿ. ಒಂದೆರಡು ನಿಮಿಷ ನಿಲ್ಸಿದ್ದಕ್ಕೆ ಕೆಟ್ಟ ಶೆಕೆ ಗುರು. ಅಲ್ಲೇ ನೀರು ಇಳಿಯೋಕೆ ಸ್ಟಾರ್ಟ್ ಆಯ್ತು ಬಾಡಿ ಒಳಗೆ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನನ್ನ ಗ್ಯಾಂಗಲ್ಲಿರೋರಿಗೆ ಹೇಳೋದೇನು ಅಂದರೆ, ಲೇ ಹುಡುಗರ ವಯಸ್ಸಾಗಿ BP ಶುಗರ್ ಬರೋ ಅಷ್ಟರಲ್ಲಿ ಒಂದೊಂದು ಟ್ರಿಪ್ಪು ಬರ್ರೋ ಅಪ್ಪ. ಉಡುಪಿ 73. ಓಕೆ, ಇನ್ನೊಂದುವರೆ ತಾಸು ಅಂದ್ಕೊಳ್ರಿ ಉಡುಪಿ ಅಷ್ಟೊತ್ತಿಗೆ. ಆ್ಯಕ್ಚುಯಲ್ ಟಾಸ್ಕ್ ಏನಂದರೆ ಉಡುಪಿಗೆ ಹೋಗಿನ 1.5 ತಾಸಲ್ಲಿ ಹೋಗ್ತೀವಲ್ಲ, ಹೋಗಿ ಹೋಮ್ ಸ್ಟೇ ಹುಡ್ಕೋದೆ ಟಾಸ್ಕ್ ಇರೋದು. ಓ ಪೊಲೀಸ್ 0 to ಬೆಂಗಳೂರು ರಿಜಿಸ್ಟ್ರೇಷನ್ ಗಾಡಿ ಅಲ್ಲ, ಇಲ್ಲೇ ಮಾಡ್ತವ್ರೆ. ನಿನ್ಗೆ ಯಾಕೆ ಆಮೇಲೆ ನನಗೆ ಮಂಗಳೂರು ಉಡುಪಿ ಕನ್ನಡ ಭಾರಿ ಇಷ್ಟ. ಅದೇನೋ ಒಂಥರ ಕೇಳಕ್ಕೆ ಮಸ್ತಾಗಿರುತ್ತೆ. ಅದೇ ನಮ್ಮ ಕಡೆ ಎಲ್ಲ ದಾವಣಗೆರೆ ಕಡೆ ಎಲ್ಲ ಮಾತೈತಿ ರಾಮನ್ ಅಕ್ಕನ್. ಮಲ್ಪೆ 73, ಉಡುಪಿ 70, ಮಂಗಳೂರು 130, ಕುಂದಾಪುರ 78. ನಾವು ಪ್ರತಿ ಸರಿ ಮಂಗಳೂರು ಕಡೆ ಹೋಗ್ಬೇಕಾದ್ರೆ ಆ ಒಂದೊಂದು ಅಡ್ಡ ಬರ್ತಿತ್ತು. ಯಾಕೋ ಇನ್ನೂ ಯಾವುದೂ ಬಂದಿಲ್ಲ. ಈ ಸರಿ ಏನಾದ್ರು ಬರ್ಲಿಲ್ದಂಗಿದ್ರು ಭಾರಿ ಒಳ್ಳೇದು ಗುರು. ಪ್ರತಿ ಸರಿ ಅಡ್ಡ ಬಂದ ಕಾಂಡ್ ಗಾಬ್ರಿ. ವ್ಯೂ ನೋಡು ಗುರು ಇಲ್ಲಿಂದ. ಬೆಂಕಿ, ನಾಟ್ ಬಿಗ್ ಬಾಸ್ ಬೆಂಕಿ. ಆಲ್ರೆಡಿ 3 ವರ್ಷ ಆಯ್ತು ನಾನು ಈ ಕಡೆ ಬಂದು. ಆದ್ರೂ ಅವಾಗಿದ್ದ ಜೋಶ ಇವಾಗಲೂ ಇದೆ ಗುರು. ಅದೇನೋ ಗೊತ್ತಿಲ್ಲ ನನಗೆ. ಪ್ರತಿ ಸರಿ ಮಂಗಳೂರು ಉಡುಪಿ ಕಡೆ ಬರ್ಬೇಕಾದ್ರೆ ಆ ಫೀಲೇ ಬೇರೆ. ಏನು ಕೋಸ್ಟಲ್ ಸೈಡ್ ಇದೆ ಅನ್ನೋದು ಕಾತಾರನೋ ಇಲ್ಲ ಇಲ್ಲಿನ ಲ್ಯಾಂಗ್ವೇಜಸ್ ಚೆನ್ನಾಗಿದೆ ಅಂತನೋ ಗೊತ್ತಿಲ್ಲ. ಇದೆಲ್ಲ ಮಾನ್ಸೂನ್ ಟೈಮಲ್ಲಿ ಬಂದರೆ ಹೆಂಗಿರುತ್ತೆ ಏನಿಲ್ಲ. ಮಾನ್ಸೂನ್ ಟೈಮ್ವರೆಗೂ ನಮ್ಮ ಹುಡುಗರಿಗಾದ್ರೆ ದೇವರಣೆಗೆ ಯಾವನೂ ಬರೋಲ್ಲ. ಸುಮ್ಮ ತಲೆ ಕಟ್ಟು ಗಾಡಿ ಎತ್ಕೊಂಡು ಒಬ್ಬನೇ ಬರ್ಬೇಕಷ್ಟೆ. ಸೊ ಗುರು ಫೈನಲ್ಲಿ ಆಗುಂಬೆ ಎಂಟ್ರಾಗಿ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಟೀ ಬ್ರೇಕ್ ತೊಗೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲ ಆಗುಂಬೆ ಘಾಟ ಅಲ್ಲೇ ಗುರು ಬೇಜಾನ್ ಟೈಮ್ ಆಗೋದು. ಅಣ್ಣ ನೀನು ಸ್ವಲ್ಪ ದಾರಿ ಕೊಟ್ಟರೆ ನಾನು ಹೋಗೇ ಬಿಡ್ತೀನಿ. ಪ್ಲಸ್ ಆಗುಂಬೆ ಘಾಟ ಅಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನಂದರೆ ನ್ಯೂಟ್ರಲ್ಲಿಗೆ ಹಾಕ್ಬಿಟ್ರೆ 40 ಮಟ್ಟ ಆರಾಮ ಹೋಗತ್ತೆ ಗುರು. ಬಟ್ ಏನು ಅಂತ ಸಾಹಸ ಕೈ ಹಾಕಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಗಾಡಿ ಕಂಟ್ರೋಲ್ ಸಿಗಲ್ಲ ಅಷ್ಟು ಬೇಗ. ಯಾಕಂದರೆ ಗಾಡಿ ಗೇರಲ್ಲಿತ್ತು ಅಂದರೆ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗಿರುತ್ತೆ ಗೇರ್ ಬಾಕ್ಸಿಗೂ ಮತ್ತು ವೀಲಿಗೂ. ಸೊ ಅದರಿಂದ ಒಂದು ಸ್ವಲ್ಪ ಗ್ರಿಪ್ ಚೆನ್ನಾಗಿ ಸಿಗುತ್ತೆ. ಅದೇ ನ್ಯೂಟ್ರಲ್ ಹಾಕಿದರೆ ಫ್ರೀಯಾಗಿ ತಿರುಗುತ್ತಲ್ಲ ವೀಲು. ಅಣ್ಣ ಒಂಟೆ ವೆಯ್ಟ್. ಈ ಟಿಂಟ್ ವೈಸರಿಂದ ಎಷ್ಟು ಅಡ್ವಾಂಟೇಜ್ ಐತೋ ಅಷ್ಟೇ ಡಿಸ್ಅಡ್ವಾಂಟೇಜು ಐತೆ ಗುರು. ನಮಗೆ ಸ್ವಲ್ಪ ಕತ್ಲಾಗೋರು ಅಷ್ಟೇ. ಆ್ಯಕ್ಚುಲಿ ನಿಮಗೆ ಬೆಳಕು ಕಾಣಿಸುತ್ತೆ, ಬಟ್ ನಾನು ಇಲ್ಲಿ ವೈಸರ್ ಹಾಕ್ಕೊಂಡಿರೋದಕ್ಕೆ ಅಷ್ಟು ಕ್ಲಿಯರ್ ವಿಸಿಬಿಲಿಟಿ ಇಲ್ಲ. ನಾರ್ಮಲ್ ವೈಸರ್ ಹಾಕ್ಕೊಂಬರೋಣ ಅಂದರೆ ಬಿಸಿಲಿಗೆ ಸೂರ್ಯ ಡೈರೆಕ್ಟ್ ಕಣ್ಣಿಗೆ ಹೋಗ್ತದೆ. ಸೊ ಅದೊಂಥರ ಹಿಂಸೆ, ಇದೊಂಥರ ಹಿಂಸೆ. ರೋದ್ನೆ ಗುರು ನಮ್ಮ ಬೈಕರ್ಸ್ ಜೀವನ. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಆಗುಂಬೆಯಲ್ಲಿ ಕಿಂಗ್ ಕೋಬ್ರಾ ಜಾಸ್ತಿ ಅಂತಾರೆ, ಬಟ್ ನನಗೆ ಇದುವರೆಗೂ ಒಂದ್ಸರಿನೂ ಕಣ್ಣಿಗೆ ಬಿದ್ದಿಲ್ಲ. ಹಂಗೆ ನಾನು ಫಸ್ಟು ಝೂ ವ್ಯೂ ನೋಡ್ಗುರು. ಆವಾಗಲೇ ಬಿಸಿಲು ಅಂತ ಬಡ್ಕೊಂತಿದ್ದೆ, ಸೆಕೆ ಆಗ್ತಿತ್ತು ಅಂತ. ಬಟ್ ಈಗ ಚಳಿ ಆಗ್ತೈತೆ ಗುರು. ಈ ಪಾಪ್ಸ್ ಬೂ ಮಿಸ್ಟ್ ಡುಮಾ ಫಾಗ್ ಅಲ್ಲ. ಫಾಗ್ ಹೊಗೆ ನಾವು ದೂರ ಗೊತ್ತಿಲ್ಲ. ಹಾಯ್ ಅಮ್ಮ ಹಾಯ್ ಬ್ರೋ. ಈ ಪಾಪ್ಸ್ ಕೇಳಕ್ಕೆ ಮಜಾ ಇಲ್ಲ ಡುಮಾ. ಇಂಥ ಕಡೆಗೆ ಯಾವ್ದಾದ್ರು ಹುಡುಗಿ ಹಾಕೊಂಡು ಬೈಕ್ ರೈಡ್ ಬರೋಬಿಟ್ಟು ನಾನು ನಿನ್ನ ಹಾಕೊಂಬಂದಿನಲ್ಲೂ. ಏ ಬಿಡ, ದೇವ್ರನ್ನ ನಡೆ ಬರೋದು ಹುಡುಗಿ ಬರ್ದಾನೋ ಇಲ್ಲ ಅಪ್ಪ. ಚಾನ್ಸೇ ಇಲ್ಲ, ನೋ ವೇ.
ಸೊ ಅಂತೂ ಇಂತೂ ಫೈನಲ್ ಆಗಿ ಮುಗಿಸ್ಕೊಂಡು ರೂಮಿಗೆ ಎಂಟ್ರಿ ಕೊಟ್ಬೇಕು. ಆ್ಯಕ್ಚುಲಿ ಈಗ ಟೈಮ್ ಬಂದು ತೋರ್ಸೋಕಂತ 7:35. ಆ್ಯಕ್ಚುಲಿ ಉಡುಪಿಯಲ್ಲಿ ಸ್ಟೇ ಆಗೋ ಪ್ಲ್ಯಾನ್ ಇತ್ತು, ಬಟ್ ಯಾಕೋ ಇಷ್ಟ ಆಗಲಿಲ್ಲ. ಸೊ ಬೀಚ್ ಸೈಡ್ ರೂಮ್ ಮಾಡೋಣ ಅಂತ ಈ ಕಡೆ ಮಲ್ಪೆ ಕಡೆ ಬಂದ್ವಿ. ಬೀಚ್ ಕೂಡ ಇಲ್ಲ, ವಾಕಬಲ್ ಡಿಸ್ಟೆನ್ಸೇ. ಸೀರಿಯಸ್ಲಿ ಗುರು, ಕೆಟ್ಟ ಸೆಕೆ ಅಂದರೆ ಸೆಕೆ. ಆ್ಯಕ್ಚುಲಿ ಸೆಕೆ ಅನ್ನೋದಕ್ಕಿಂತ ಹ್ಯೂಮಿಡಿಟಿ ಜಾಸ್ತಿ ಇಲ್ಲಿ. ಸೊ ಇವತ್ತು ನೈಟು ಸ್ಟೇ ಆಗ್ತಿರೋಂಥ ರೂಮ್ ಇದು. ಇನ್ನು ನನ್ನ ಜೊತೆ ಬಂದಿರೋ ಬಾಡಿ ಫುಲ್ ಎಕ್ಸಾಸ್ಟ್ ಆಗವನೆ, ಫೋನಲ್ಲಿ ಫುಲ್ಲು ಬಿಸಿ ಆಗ್ಬಿಟ್ಟಾನೆ. ಸೊ ಡಿಸ್ಟರ್ಬ್ ಮಾಡೋಬೇಡ. ಇನ್ನು ಇವತ್ತು ನೈಟ್ ಇಲ್ಲಿ ಸ್ಟೇ ಆಗಿ ಬೆಳಗ್ಗೆ 9 ಇಲ್ಲ 10 ಗಂಟೆಗೆ ಹೋಗ್ಬೇಕು. ಬೆಳಗ್ಗೆ ಕುಂದಾಪುರಕ್ಕೆ ಹೋಗೋ ಪ್ಲ್ಯಾನ್ ಇದೆ. ಸೊ ಬೆಳಗ್ಗೆ ಕುಂದಾಪುರದಲ್ಲಿ ಒಂದು ದೇವಸ್ಥಾನ ಹೇಳಿದ, ಆ್ಯಕ್ಚುಲಿ ಬ್ರಹ್ಮಲಿಂಗೇಶ್ವರ ಅಂತ ಒಂದು ದೇವಸ್ಥಾನ ಹೇಳಿದ್ದಾನೆ. ಸೊ ಅಲ್ಲಿಗೆ ಹೋಗ್ಬೇಕು. ಸೊ ಅಲ್ಲಿಗೆ ಹೋದ್ಮೇಲೆ ಮತ್ತೇನು ಪ್ಲ್ಯಾನು ಅಂತ ನೆಕ್ಸ್ಟ್ ಹೇಳ್ತೀನಿ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಹೋಗಿ ಫ್ರೆಶ್ ಅಪ್ ಆಗ್ಬಂದು ಈ ಕಡೆ ಬೀಚ್ ಸೈಡ್ ಹೋಗ್ಬರೋಣಂತೆ. ಆ್ಯಕ್ಚುಲಿ ರೂಮಿಂದ ಫ್ರೆಶ್ ಅಪ್ ಈ ಕಡೆ ಬೀಚ್ ಹತ್ರ ಬಂದೇ ಗುರು. ಕತ್ತಲಲ್ಲಿ ಏನೇನು ಕಾಣಿಸ್ತಿಲ್ಲ, ನಾನು ಮಾತಾಡೋದು ಕೇಳಿಸ್ತೈತೋ ಇಲ್ಲೋ ಗೊತ್ತಿಲ್ಲ. ಅಲೆಗಳು ಸೌಂಡಿಗೂ ಈ ಗಾಳಿ ಬೀಸ್ತಿರೋದಕ್ಕೂ. ಸೊ ರೂಮಿಂದ ವಾಕಬಲ್ ಡಿಸ್ಟೆನ್ಸೇ ಬೀಚಿಗೆ. ಸೊ ಕತ್ಲಲ್ಲಿ ಏನು ಕಾಣಿಸ್ತಿಲ್ಲ. ಸೊ ಬೆಳಗ್ಗೆ ಇನ್ನೊಂದ್ಸರಿ ಬೀಚ್ ಹತ್ರ ಬರೋಣಂತೆ. ಫಸ್ಟ್ ಇವಾಗ ಹೋಗಿ ಊಟ ಮಾಡಬೇಕು. ಸೊ ಊಟ ಪಾರ್ಸಲ್ ತೊಗೊಂಡು ಮತ್ತೆ ರೂಮಿಗೆ ಬರಬೇಕು. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತೆ ಬೆಳಗ್ಗೆ ಸಿಗ್ತೀನಿ. ಸೊ ಬಾಯ್.